ವೆಕ್ಟರ್ ನಿಯಂತ್ರಣ ಸಂಶೋಧನಾ ಸಂಸ್ಥೆ ಅಥವಾ ವಿಸಿಆರ್ಸಿ ಫೈಲೇರಿಯಾಸಿಸ್ ಸಂಸ್ಥೆ ಇದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಅಡಿಯಲ್ಲಿ ಬರುತ್ತದೆ. ಇದು ಜಿಪ್ಮರ್ ಆಸ್ಪತ್ರೆಯ ಎದುರು ಇಂದಿರಾನಗರ್, ಪಾಂಡಿಚೇರಿಯಲ್ಲಿದೆ. ಫೈಲೇರಿಯಾಸಿಸ್ ಕೊಲ್ಲುವುದಕ್ಕೆ ಹೆಸರುವಾಸಿಯಾಗಿದೆ. ಇದು ಸಾಮಾನ್ಯವಾಗಿ ಎಲಿಫೆಂಟಿಯಾಸಿಸ್ ಎಂದು ಕರೆಯಲ್ಪಡುವ ದುಗ್ಧರಸ ಫೈಲೇರಿಯಾಸಿಸ್ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ. ಹೊರರೋಗಿ ವಿಭಾಗದಲ್ಲಿ ರೋಗಿಗಳು ನೀಡಲಾದ ಸೇವೆಯನ್ನು ಪಡೆಯಬಹುದು. ಸೇವೆಗಳು ಒಳಗೊಂಡಿರುತ್ತವೆ: ಕಾರ್ಯವಿಧಾನಗಳ ಪ್ರದರ್ಶನ ಮುಖಾಂತರ ರೋಗಿಗೂ ಅವರ ಸಂಬಂಧಿಕರಿಗೂ ಹಾಗೂ ಸ್ನೇಹಿತರಿಗೂ ಆನೆಕಾಲದ ರೋಗಿಗಳಿಗೂ ನಿರ್ವಹಣೆ ತಿಳಿಸುತ್ತಾರೆ. ರೋಗಿಗಳಿಗೆ ನಾವು ದಿನನಿತ್ಯದ ವ್ಯಾಯಾಮ ಮತ್ತು ಇತರ ಪ್ರಾಮುಖ್ಯತೆ ತಿಳಿಸುತ್ತೇವೆ. ರೋಗಿಗಳು ತಮ್ಮ ಮನೆಯವರ ಸಹಾಯದಿಂದ ಮನೆಯ ಆರೈಕೆ ಸಮಗ್ರ ನಿರ್ವಹಣೆ ಹಿಂಬಾಲಿಸಬೇಕು. ಆನೆಕಾಲು ಹೊಂದಿರುವ ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ಈ ರೋಗದ ಹಂತಗಳನ್ನು ತರಬೇತಿ ನೀಡಬೇಕು. ಕೆಲವೊಂದು ಚಿತ್ರಗಳ ಮುಖಾಂತರ ಅವರಿಗೆ ಸ್ವಚ್ಛತೆಯ ಕಾರ್ಯವನ್ನು ತೋರಿಸಲಾಗುತ್ತದೆ. ನಾವು ಈ ಚಿತ್ರದಲ್ಲಿ ಕೆಳಭಾಗದ ಆನೆಕಾಲ ರೋಗದ 4 ಬೇರೆ ಬೇರೆ ಹಂತಗಳನ್ನು ಮತ್ತೆ ಅದರ ಲಕ್ಷಣಗಳನ್ನು ನೋಡಬಹುದು. ಈ ಚಿತ್ರವು ಫೈಲೇರಿಯಾ ಜ್ವರದ ಲಿಂಫೆಡಿಮಾ ರೋಗಿಯ ಕಂದು, ಕೆಂಪು ಮತ್ತು ಕಿತ್ತಳೆ ಸಿಪ್ಪೆಯ ನೋಟ ತೋರಿಸುತ್ತದೆ. ಈ ಚಿತ್ರಗಳು ರೋಗಿಯನ್ನು ಯಾವ ರೀತಿಯಾಗಿ ಸ್ವ ಆರೈಕೆಯನ್ನು ಮಾಡಬೇಕೆಂದು ಸರಳವಾಗಿ ತಿಳಿಸುತ್ತೇವೆ. ಇದು ಒಳಗೊಂಡಿದೆ: ಲಿಂಫೆಡಿಮಾ ಅಂಗವನ್ನು ತೊಳೆಯುವ ವಿಧಾನಗಳು, ಕಾಲಿನ ಬುಡದವರೆಗೆ ಒರೆಸುವುದು, ಮುಲಾಮುದ ಪ್ರಯೋಗ, ಅಂಗದ ಎತ್ತರ, ವ್ಯಾಯಾಮ. ಈ ಚಿಕಿತ್ಸಾಲಯ ಸೋಮವಾರ ಮತ್ತು ಬುಧವಾರ ಕಾರ್ಯಪ್ರವೃತ್ತವಾಗಿರುತ್ತದೆ. ಸಮಯ ಬೆಳಗ್ಗೆ 9 ರಿಂದ 12 ರವರೆಗೆ ಈ ಸೌಲಭ್ಯವನ್ನು ಪಡೆಯಬಹುದು. ಆಸ್ಪತ್ರೆಗೆ ಬರುವ ಲಿಂಫೆಡಿಮಾ ರೋಗಿಗಳಿಗೆ ಸಿಬ್ಬಂದಿ ನರ್ಸ್ ಅವರು ನೋಂದಣಿ ಮತ್ತು ಪರೀಕ್ಷಿಸುತ್ತಾರೆ. ರೋಗಿಗಳ ಛಾಯಾಚಿತ್ರಗಳು ಮತ್ತು ದೃಶ್ಯ ಬರೆದಿರುವ ಒಪ್ಪಿಗೆ ಪತ್ರೆಯಲ್ಲಿ ತಗೊಳ್ಳುತ್ತೇವೆ. ವೈದ್ಯಕೀಯ ಅಧಿಕಾರಿ ಬಂದಿರುವ ರೋಗಿಗಳಿಗೆ ಪರೀಕ್ಷಿಸುತ್ತಾರೆ. ಪರೀಕ್ಷೆಗಿಂತ ಮುಂಚೆ ವೈದ್ಯಕೀಯ ಅಧಿಕಾರಿಗಳು ಒಂದು ವಿವರವಾದ ಪ್ರಾಯೋಗಿಕ ವೈದ್ಯಕೀಯ ಇತಿಹಾಸವನ್ನು ತೆಗೆದುಕೊಳ್ಳುತ್ತೇವೆ. ವೈದ್ಯಕೀಯ ಅಧಿಕಾರಿಗಳು ಸಾಮಾನ್ಯ ಮತ್ತು ಬದಿತ ಕಾಲು ಪರೀಕ್ಷಿಸುತ್ತಾರೆ ಮತ್ತು ವಿವರವಾದ ಚರ್ಮದ ಮತ್ತು ಉಗುರದ ಪರಿಸ್ಥಿತಿಗಳು ದಾಖಲೆ ಮಾಡುತ್ತಾರೆ. ಅವರು ಚರ್ಮದ ಹೊಂಡದ ಪ್ರಾಯೋಗಿಕ ಚಿಹ್ನೆಯನ್ನು ಪರೀಕ್ಷಿಸುತ್ತಾರೆ. ಯಾವುದು ಅಂಗಾಂಶದ ಸ್ಥಳಗಳಲ್ಲಿ ದ್ರವದ ಚಳುವಳಿಕೆಯಿಂದ ಸಂಗ್ರಹಿಸಲಾಗುತ್ತದೆ. ಚಿಕಿತ್ಸೆಯ ಪ್ರಮಾಣವನ್ನು ತಿಳಿಯಲು ಲಿಂಫೆಡಿಮಾದ ಪ್ರಮಾಣದಲ್ಲಿನ ಕಡಿತದ ವಿಷಯದಲ್ಲಿ 2 ಪ್ರಕ್ರಿಯೆಗಳು ಮಾಡುತ್ತಾರೆ. ಮೊದಲನೇದು ನೀರಿನ ಸ್ಥಳಾಂತರ ವಿಧಾನದಲ್ಲಿ ರೋಗಿಗೂ ತಮ್ಮ ಒಂದೊಂದಾಗಿ ಕಾಲನ್ನು ನೀರಿನ ಡ್ರಮ್ಮಲ್ಲಿ ಮುಳುಗಿಸಲು ಕೇಳಲಾಗುತ್ತಾರೆ. ಡ್ರಮ್ಗೆ ಜೋಡಿಸಲಾದ ಪ್ರಮಾಣಿತ ಅಳತೆ ಕೊಳವೆಯ ಮೂಲಕ ಸ್ಥಳಾಂತರಗೊಂಡ ನೀರನ್ನು ಅಳೆಯಲಾಗುತ್ತದೆ. ಟ್ಯೂಬಿನ ಮೂಲಕ ಪರೀಕ್ಷಿಸುವುದು ರೋಗಿಯ ಕಾಲನ್ನು ನೀರಿನಲ್ಲಿ ಇಟ್ಟಾಗ ಹೊರಚಲ್ಲಿನ ಮೂಲಕ ರೋಗದ ಪ್ರಮಾಣವನ್ನು ಪರೀಕ್ಷಿಸುವುದು. ಸೋಂಕು ತಗಲಿದ ಕಾಲಿಗೂ ಮತ್ತು ಸೋಂಕು ತಗಲದ ಕಾಲು ಪ್ರಮಾಣ ವ್ಯತ್ಯಾಸವನ್ನು ಲಿಂಫೆಡಿಮಾ ವಾಲ್ಯೂಮ್ ಎನ್ನುತ್ತಾರೆ. ಕಾಲಿನ ಸುತ್ತಳತೆಯ ಮೇಲೆ ಕೆಲವು ಅಂಗಾಂಶವನ್ನು ಸೂಚಿಸುವ ಮೂಲಕ ದಾಖಲಿಸುತ್ತೇವೆ. ರೋಗದ ಮತ್ತು ರೋಗವಿಲ್ಲದ ಕಾಲಿನ ಮಾಹಿತಿಯನ್ನು ಪಡೆಯುತ್ತೇವೆ. ಈ 2 ಮೇಲಿನ ವಿಧಾನದ ಮೂಲಕ ಪರೀಕ್ಷಿಸಿದಾಗ ನಮಗೆ ರೋಗಿಯ ಚಿಕಿತ್ಸೆಯ ನಂತರ ಎಷ್ಟು ಪ್ರಮಾಣ ಚಿತ್ತರಿಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯಬಹುದು. ಈಗ ನಾವು ಸೂಕ್ಷ್ಮವಾದ ವಿಧಾನದ ಮೂಲಕ ಹೇಗೆ ರೋಗದ ಕಾಲನ್ನು ತೊಳೆಯುತ್ತೇವೆ ಎಂದು ನೋಡಬಹುದು.
ಇದು ಭಾಗಶಃ ಮನೆಯ ಆರೈಕೆ ನಿರ್ವಹಣೆಯಾಗಿದೆ. ಇದನ್ನು ಅಂಗನೈರ್ಮಲ್ಯ ವಿಧಾನ ಎನ್ನುತ್ತಾರೆ. ಸ್ವಚ್ಛವಾದ ನಲ್ಲಿನ ನೀರು ಅಥವಾ ಕೊಳವೆ ಬಾವಿಯ ನೀರನ್ನು ರೋಗಿಯ ಕಾಲಿಗೆ ಮೇಲಿನಿಂದ ಕೆಳಗೆ ಹರಿದು ಬರುವ ಹಾಗೆ ಕಶ್ಮಲಗಳು ಹೊರಬರುವಂತೆ ಸುರಿಯಬೇಕು. ಸೋಪ್ ನೀರಿನಿಂದ ಸೂಕ್ಷ್ಮವಾಗಿ ರೋಗಿಯ ಕಾಲಿಗೆ ಮೇಲಿನಿಂದ ಕೆಳಗೆ ಬರುವಾಗ ಸೋಂಕ ಮತ್ತು ಕಶ್ಮಲಗಳು ಮೇಲಿನಿಂದ ಕೆಳಗೆ ನೀರು ಹಾಕಿದಾಗ ಮತ್ತೆ ಮೇಲೆ ಹೋಗದ ಹಾಗೆ ಸ್ವಚ್ಛಗೊಳಿಸುವುದು. ಚರ್ಮದ ಮಡಿಕೆಗಳನ್ನು ಕೈ ಅಥವಾ ತೋರು ಬೆರಳಿನ ಮೂಲಕ ಸೋಪಿನ ನೊರನ್ನು ಹಾಕಿ ಸ್ವಚ್ಛಗೊಳಿಸಬೇಕು. ಹಾಗೆ ನೀವು ಕೀರು ಬೆರಳನ್ನು ಉಪಯೋಗಿಸಬಹುದು. ಈ ಮೇಲಿನ ವಿಧಾನದ ಮೂಲಕ ಕಿರಿದಾದ ಚರ್ಮದ ಮಡಿಕೆಗಳನ್ನು ತೊಳೆಯುವ ವಿಧಾನವನ್ನು ಈ ವಿಡಿಯೋಗ್ರಾಫ್ ಮೂಲಕ ವೀಕ್ಷಿಸಬಹುದು. ಕಾಲಿನ ಸಂದುಗಳನ್ನು ಕಿರಿದಾದ ಚರ್ಮದ ಮಡಿಕೆಗಳನ್ನು ಸ್ವಚ್ಛಗೊಳಿಸಲು ಗಣನೀಯ ಸಮಯವನ್ನು ತೆಗೆದುಕೊಳ್ಳಬೇಕು. ಈ ಚರ್ಮದ ಮಡಿಕೆಗಳನ್ನು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇವು ಫಿಲೇರಿಯಲ್ ಜ್ವರ ಮತ್ತು ದುಗ್ಧರಸ ಹೆಕ್ಕುವಿಕೆಗೆ ಕಾರಣವಾಗಿರುತ್ತವೆ. ಕಾಲಿನ ಹೆಬ್ಬೆಟ್ಟಗಳ ಊದಿಕೊಂಡಿರುವುದರಿಂದ 2 ಹೆಬ್ಬೆಟ್ಟಗಳ ಮಧ್ಯದಲ್ಲಿ ಜಾಗ ಕಡಿಮೆಯಾಗುತ್ತದೆ. ಈ ವಿಡಿಯೋ ವೀಕ್ಷಿಸುವ ಮುಖಾಂತರ ನಾವು ಒಂದು ಮೃದುವಾದ ಹತ್ತಿ ಬಟ್ಟೆಯಿಂದ ಸೋಪಿನ ನೆರೆಯಿಂದ ಕಾಲಿನ ಹೆಬ್ಬೆಟ್ಟುಗಳ ಮೇಲೆ ಕೆಳಗೆ ಮತ್ತು ಅಕ್ಕಪಕ್ಕ ಸ್ವಗೊಳಿಸಬಹುದು. ಅದೇ ರೀತಿಯಾಗಿ ಹೆಬ್ಬೆಟ್ಟಿನ ಕೆಳಗೆ ಸೋಪಿನ ನೊರೆ ಹಚ್ಚಿ ತೊಳೆಯುವುದು ಮುಖ್ಯವಾಗಿದೆ. ಸೋಪಿನ ನೊರೆಯಿಂದ ತೊಳೆದಾದ ನಂತರ ಸ್ವಚ್ಛ ನಲ್ಲಿನ ನೀರು ಸೋಪಿನ ನೊರೆ ಹೋಗದ ಹಾಗೆ ಸ್ವಚ್ಛವಾಗಿ ತೊಳೆಯಬೇಕು. ತೊಳೆಯುವಿಕೆಯ ವಿಧಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಚರ್ಮದ ಮೇಲೆ ನಿಲ್ಲಿಸಿರುವ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಈ ವಿಧಾನದ ಮೂಲಕ ನಿರ್ಮೂಲನೆ ಮಾಡಬಹುದು. ಈ ತೊಳೆಯುವ ವಿಧಾನವನ್ನು ನೀರಿನ ತೊಟ್ಟಿಯಲ್ಲಿ ಮಾಡಲು ಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯ ಸ್ವಚ್ಛ ಸ್ಥಳಗಳಲ್ಲಿ ಈ ವಿಧಾನ ಅನುಸರಿಸಬಹುದು. ತೊಳೆದಾದ ನಂತರ ಸ್ವಚ್ಛ ಬಟ್ಟೆಯಿಂದ ಕಾಲಿನ ಎಲ್ಲ ಚರ್ಮದ ಮಡಿಕೆಗಳನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛ ಮಾಡುವಾಗ ಮೇಲ್ಮುಖವಾಗಿ ಒತ್ತಿ ನವೆಯನ್ನು ತೆಗೆಯಬೇಕು. ಚರ್ಮದಲ್ಲಿ ನವೆ ಇದ್ದರೆ ಬ್ಯಾಕ್ಟೀರಿಯಾ ಮತ್ತೆ ಉತ್ಪತ್ತಿಯಾಗುತ್ತವೆ, ಸೋಂಕನ್ನು ಉಂಟುಮಾಡುತ್ತವೆ.
ನೀಟಾಗಿ ತೊಳೆದಾದ ನಂತರ ಉಗುರುಗಳನ್ನು ಚರ್ಮಕ್ಕೆ ಗಾಯವಾಗದ ಹಾಗೆ ಕತ್ತರಿಸಬೇಕು. ನಂತರ ಆಂಟಿಫಂಗಲ್ ಸೋಂಕು ತಡೆಗಟ್ಟುವ ಕ್ರೀಮನ್ನು ಚರ್ಮದ ಮಡಿಕೆಗಳಿಗೆ ಹಾಗೂ ಊತವಿರುವ ಚರ್ಮ ಎರಡಕ್ಕೂ ಹಚ್ಚಬೇಕು. ಅದೇ ರೀತಿ ರೋಗಿ, ನರ್ಸ್ ಅಥವಾ ಫಿಸಿಯೋಥೆರಪಿಸ್ಟ್ ಹೇಳಿರುವ ರೀತಿಯಲ್ಲಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡಬೇಕು. ನೆಲದ ಮೇಲೆ ಮಲಗಿಕೊಂಡು ಅಂಗಾಲನ್ನು ಬೆಂಡ್ ಮಾಡಿ ಹಿಂದೆ ಮುಂದೆ ಮಾಡಬೇಕು. ನಂತರ ಸುತ್ತ ತಿರುಗಿಸಬೇಕು. ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಬೇಕು. ಆಮೇಲೆ ನೆಲದ ಮೇಲೆ ಸರಿಯಾದ ಭಂಗಿಯಲ್ಲಿ ನಿಂತು ಹಿಮ್ಮಡಿಗಳನ್ನು ಮೇಲೆ ಎತ್ತುವುದು ಮತ್ತೆ ಬಿಡುವುದು. ಇದಾದ ನಂತರ ಸಂಸ್ಥೆಯ ನಿಯಮದ ಪ್ರಕಾರ ತರಬೇತಿಯಂತೆ ಮಸಾಜ್ ಮಾಡಬೇಕು. ರೋಗಿಯ ಕಶ್ಮ ದ್ರವವನ್ನು ಹೊರಹಾಕುವುದು. ನಿಯಮಿತ ಮಸಾಜ್ನಿಂದ ನರಗಳು ಮತ್ತು ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ. ಮೊದಲು ಹೊಟ್ಟೆಯ ಭಾಗದ, ಆಮೇಲೆ ಇಂಗ್ವಿನಲ್ ಗ್ರಂಥಗಳನ್ನು ಸಕ್ರಿಯಗೊಳಿಸುವ ಮೂಲಕ ಕಾಲಿಂದ ಕ್ರಮೇಣ ಹೆಬ್ಬೆಟ್ಟಿಗೆ ಮೇಲ್ಮುಖವಾಗಿ ಮಸಾಜ್ ಮಾಡಬೇಕು. ಗಣನೀಯ ಸಮಯದ ಪ್ರಕಾರ ಈ ಮೇಲಿನ ವಿಧಾನದ ಮಸಾಜ್ ಆದ ನಂತರ ರೋಗಿಯನ್ನು ನೆಲದ ಮೇಲೆ ಮಲಗಿಸಿ ನಿಯಮಿತ ವ್ಯಾಯಾಮ ಮಾಡುವುದರ ಮೂಲಕ ಕಲುಷಿತ ದ್ರವವನ್ನು ರೋಗಿಯಿಂದ ಹೊರಹಾಕಬಹುದು. ಇದನ್ನು ಪುನರಾವರ್ತಿಸುವ ಮೂಲಕ ಕಾರ್ಯವಿಧಾನವನ್ನು ಪೂರ್ಣಗೊಳಿಸಿ. ತಕ್ಷಣ ಕ್ರಿಪ್ ಬ್ಯಾಂಡೇಜ್ ಹಾಕಬೇಕು. ಇದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾ ಹಾಗೂ ದ್ರವ ಮತ್ತೆ ತಿರುಗಿ ದೇಹದಲ್ಲಿ ಸೇರುವುದಿಲ್ಲ. ಸಾಧ್ಯವಾದರೆ ಎಲೆಕ್ಟ್ರೋಗ್ರಿಪ್ ಸ್ಟಾಕಿಂಗ್ಸ್ ರೋಗಿಯು ಧರಿಸಬಹುದು. ಕ್ರಿಪ್ ಬ್ಯಾಂಡೇಜ್ ಅಥವಾ ಸ್ಟಾಕಿಂಗ್ಸ್ ಇಡೀ ದಿನ ಧರಿಸಬಹುದು, ಆದರೆ ರಾತ್ರಿ ಸಮಯದಲ್ಲಿ ಧರಿಸಬಾರದು. ಚರ್ಮಕ್ಕೆ ಹಾನಿಯಾಗದ ಹಾಗೆ ಚಪ್ಪಲಿ ಅಥವಾ ಶೂ ಧರಿಸಬೇಕು. ಸ್ವಚ್ಛವಾಗಿ ಇಡಬೇಕು. ಸೋಂಕು ತಗಲಬಾರದು. ಮಲಗುವಾಗ 2 ದಿಂಬುಗಳನ್ನು ಬಳಸಬೇಕು. ನ್ಯೂಮ್ಯಾಟಿಕ್ ಕಂಪ್ರೆಷನ್ ಥೆರಪಿ ಇದು ಒಂದು ಯಾಂತ್ರೀಕೃತ ವ್ಯವಸ್ಥೆಯ ಮಸಾಜ್.
ಮಧ್ಯಂತರವಾಗಿ ಒತ್ತಡೆಯನ್ನು ಕಾಲಿಗೆ ಕೆಳಗಿಂದ ಮೇಲ್ಗಡೆ ಒತ್ತುವುದು. ಈ ಚಿಕಿತ್ಸೆ VCRCದಲ್ಲಿ ಉಚಿತವಾಗಿ ಸಿಗುತ್ತದೆ. ಮತ್ತೆ ಈ ಚಿಕಿತ್ಸೆ ವಾರದ ಎಲ್ಲ ದಿನಗಳಲ್ಲಿ ಲಭ್ಯವಿದೆ. ಸರಳ ಮನೆ ಆರೈಕೆ ಅಳತೆ ಯಾವುದೇ ವೆಚ್ಚವಿಲ್ಲದೆ ರೋಗಿಯ ಊತದ ಪ್ರಗತಿಯನ್ನು ತಡೆಯಬಹುದು. ಇದು ಸಂಶೋಧನೆಯಿಂದ ಬಹಳ ಚೆನ್ನಾಗಿ ಸ್ಥಾಪಿತವಾಗಿದೆ. ಇದನ್ನು ಸಾಧಿಸಲು ಮನೆಯ ಸದಸ್ಯರ ಬೆಂಬಲ ಮತ್ತು ಸಹಕಾರ ತುಂಬಾ ಅವಶ್ಯಕವಾಗಿದೆ.